ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು UPಯಲ್ಲಿ 3 ಜನ ವ್ಯಕ್ತಿಗಳು ಗೂಗಲ್ ಮ್ಯಾಪನ್ನು ಹಾಕ್ಕೊಂಡು ಕಾರನ್ನು ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಈ ಗೂಗಲ್ ಮ್ಯಾಪ್ ಏನಪ್ಪ ಅಂತ ಅಂದರೆ ಬ್ರಿಡ್ಜ್ ಕಟ್ಟಾಗಿದೆ, ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿಲ್ಲ, ಆ ಒಂದು ರೂಟನ್ನು ತೋರಿಸ್ಬಿಟ್ಟಿದೆ. ಸೊ ಬ್ರಿಡ್ಜಿಂದ ಕೆಳಗೆ ಬಿದ್ದು 3 ಜನನು ಎಕ್ಸ್ಪೈರ್ ಆಗಿದ್ದಾರೆ. ಸೊ ಇದೀಗ ಅಫಿಷಿಯಲ್ಸ್ಗಳು ಗೂಗಲ್ ಮ್ಯಾಪ್ ಮೇಲೆ ಆ್ಯಕ್ಷನ್ ತಗೋತಾ ಇದ್ದಾರೆ. ನೀವು ಅದೆಂಗೆ ಈ ಮ್ಯಾಪಲ್ಲಿ ಈ ರೋಡನ್ನು ತೋರಿಸಿದ್ರಿ ಅಂತ ಹುಷಾರಾಗಿರಬೇಕು. ಕಂಪ್ಲೀಟಾಗಿ ನಾವು ಗೂಗಲ್ ಮ್ಯಾಪನ್ನು ನಂಬಿಕೊಂಡು ಹೋಗೋದಕ್ಕಾಗಲ್ಲ. ಲಾಸ್ಟ್ ಟೈಮ್ ನನಗೂ ಕೂಡ ಇದೇ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಯಾವುದೋ ಒಂದು ಜಾಗಕ್ಕೆ ಮ್ಯಾಪ್ ಹಾಕಿದ್ವು, ಅದು ಕಾಡೊಳಗೆಲ್ಲ ಕರ್ಕೊಂಡು ಹೋಗ್ತದೆ, ಕಾಲ್ದಾರಿನೂ ಅಲ್ಲ, ಅದು ನಾವು ಕಾರಲ್ಲಿ ಹೋಗಿದ್ದೀವಿ. ಯಪ್ಪ, ಹುಷಾರಾಗಿರಬೇಕು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇದು ಕೂಡ ಒಂಥರ ವಿಚಿತ್ರವಾದಂಥ ನ್ಯೂಸು. UPಯಲ್ಲಿ ಒಂದು ಮದುವೆ ಫಿಕ್ಸ್ ಆಗಿತ್ತಂತೆ, ಆಯಿತಾ. ಸೊ ಏನಾಗಿದೆ, ಆ ಹುಡುಗ ಮದುವೆಗಿಂತ ಮುಂಚೆ, ಅಂದರೆ ಮದುವೆ ಸೆಟ್ ಹಾಕಿದ ಮುಂಚೆ ಒಂದು ಗೌರ್ಮೆಂಟ್ ಜಾಬು ಅಂತ ಹೇಳಿದ್ದಾನೆ. ಅದು ಸುಳ್ಳು, ಆಯಿತಾ. ಈ ಹುಡುಗಿಗೆ ಹೆಂಗೆ ಗೊತ್ತಾಗ್ಬಿಟ್ಟಿದೆ ಅವನು ಗೌರ್ಮೆಂಟ್ ಜಾಬಲ್ಲಿ ಇಲ್ಲ ಅಂತ. ಸೊ ಕೊನೆ ಮೊಮೆಂಟಲ್ಲಿ ತಾಳಿ ಕಟ್ಟುವಂಥ ಟೈಮಲ್ಲಿ ಈ ಒಂದು ಗೌರ್ಮೆಂಟ್ ಜಾಬ್ ಅಲ್ಲ, ಸೊ ಅದರಿಂದ ನಾನಿವನು ಮದುವೆ ಆಗಲ್ಲ ಅಂತ ನಿಂತುಬಿಟ್ಟಿದ್ದಾಳೆ. ಸೊ ಅವನು ನಂದು ಗೌರ್ಮೆಂಟ್ ಜಾಬಲ್ಲ ನಿಜ, ಆದರೂ ನನಗೆ ಸ್ಯಾಲ್ರಿ 1.2 ಲಕ್ಷ, ಒಂದು ತಿಂಗಳಿಗೆ 1.2 ಲಕ್ಷ, 1,20,000 ಸಂಬಳ ಬರುತ್ತೆ ಅಂದ್ಬಿಟ್ಟು ಪೇ ಸ್ಲಿಪ್ಪನ್ನು ಕೂಡ ವಿತ್ ಪ್ರೂಫ್ ತೋರಿಸಿದ್ದಾನೆ. ಪೇ ಸ್ಲಿಪ್ಪನ್ನು ತೋರಿಸಿದ್ರೂ ಸಹ ಆ ವ್ಯಕ್ತಿಗೆ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ 1,20,000 ಪ್ರತಿ ತಿಂಗಳು ಸಂಬಳ ಬರ್ತಿದ್ರು ಸಹ ಆ ಹುಡುಗಿ ಒಂದು ಗೌರ್ಮೆಂಟ್ ಜಾಬಲ್ಲ ಅಂದ್ಬಿಟ್ಟು ರಿಜೆಕ್ಟನ್ನು ಮಾಡಿದ್ದಾಳೆ. ಏನು ಹೇಳ್ತೀರ ಇದಕ್ಕೆ? ಯಪ್ಪ ದೇವ್ರೆ, ಗೌರ್ಮೆಂಟ್ ಜಾಬಿಗಿರೋ ವ್ಯಾಲ್ಯೂ ನೋಡಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸೊ ಪ್ಯಾನ್ ಕಾರ್ಡ್ 2.0 ಅಂತ ಗೌರ್ಮೆಂಟ್ನವ್ರು ತಗೋಬರ್ತಾ ಇದ್ದಾರೆ. ಸೊ ಫ್ರೀಯಾಗಿ ಎಲ್ರಿಗೂ ಈ ಪ್ಯಾನ್ ಕಾರ್ಡನ್ನು 2.0ಗೆ ಅಪ್ಗ್ರೇಡ್ ಮಾಡಿಕೊಡ್ತಾರೆ. ಸೊ ಗೌರ್ಮೆಂಟ್ನವರು ಈ ಪ್ರಾಜೆಕ್ಟಿಗೆ 1,435 ಕೋಟಿಯನ್ನು ಖರ್ಚು ಮಾಡಿದ್ದಾರೆ. ಸೊ ಮೋಸ್ಟ್ಲಿ ಇದು ಅಪ್ಡೇಟೆಡ್ ಚಿಪ್ನ ಜೊತೆಗೆ ವಿತ್ QR ಕೋಡ್ ಅವ್ರ ಮನೆಗೆ ಕಳಿಸ್ತಾರೆ ಅಂತ ಕಾಣುತ್ತೆ ನಂಗೆ ಅನ್ನಿಸ್ದಂಗೆ, ಅಥವಾ ಇದು ಡಿಜಿಟಲ್ಲ, ನಾಟ್ ಶೂರ್, ಆಯಿತಾ. ಸೊ ಇದು ಪ್ಯಾನು ಟ್ಯಾನು ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಕಂಬೈಂಡ್ ಆಗಿ ಒಂದರಲ್ಲೇ ಮಾಡ್ತಾ ಇದ್ದಾರಂತೆ ಈ ಒಂದು 2.0ದಲ್ಲಿ. ಏನೇನೋ ಡಿಫ್ರೆಂಟ್ ಫೀಚರ್ನ ಹಾಕ್ಬಿಟ್ಟು ನಂಗೆ ಅನ್ನಿಸ್ದಂಗೆ ಅದು ಒಬ್ಬ ನಾರ್ಮಲ್ ವ್ಯಕ್ತಿಗೆ ಅಷ್ಟಾಗಿ ಅಡ್ವಾಂಟೇಜ್ ಆಗೋ ಡೌಟು. ನೋಡೋಣ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಅಮೇರಿಕಾದಲ್ಲಿ ಒಬ್ಬ ವ್ಯಕ್ತಿ 2009ನೇ ಇಸ್ವಿಯಲ್ಲೇ 8,000 ಬಿಟ್ಕಾಯಿನ್ನ ಮೈನ್ ಮಾಡಿಬಿಟ್ಟು ಒಂದು ಟಮ್ ಡ್ರೈವಿಗೆ ಹಾಕ್ಬಿಟ್ಟು ಇಟ್ಟಿದ್ದಂತೆ, ಆಯಿತಾ. ಆ ಟೈಮಲ್ಲಿ ಅವನ ಗರ್ಲ್ ಫ್ರೆಂಡು ಅದನ್ನು ಏನೋ ಅನ್ಕೊಂಬಿಟ್ಟು ಗುಡಿಸ್ಬಿಟ್ಟು ಕಸಕ್ಕೆ ಹಾಕಿ ಎಸ್ಬಿಟ್ಟವಳೆ, ಆಯಿತಾ. ಸೊ ಈಗ ಆ ಒಂದು ಬಿಟ್ಕಾಯಿನ್ನ ವ್ಯಾಲ್ಯೂ ಬಂದ್ಬಿಟ್ಟು 4,900 ಕೋಟಿ. 4,900 ಕೋಟಿ ಅವನ ಹತ್ರ ಈಗ ಅದು ಇದ್ಬಿಟ್ಟಿದ್ರೆ ಮಿಲಿಯನೇರ್, ½ ಬಿಲಿಯನೇರ್. ಯಪ್ಪ, ಕ್ರೇಜಿ ಗುರು. ಈಗ ಅವರು ಇದೇ ವಿಷಯಕ್ಕೆ ಸಪರೇಟ್ ಆಗಿಬಿಟ್ಟಿದ್ದಾರೆ. ಸೊ ಕಷ್ಟ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸೊ ಈ ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿ ಎಲ್ಲ ಜನರಿಗೆ ಒಂದು ಸಜೆಷನ್ನ ಕೊಡ್ತಾ ಇದೆ. ಏನಪ್ಪ ಅಂತ ಅಂದರೆ, ನೀವು ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲ ನಿಮ್ಮ ಫೋನ್ನ ರೀಸ್ಟಾರ್ಟ್ ಮಾಡಬೇಕಂತೆ. ಸೊ ನೋಡ್ರಪ್ಪ, ನೀವು ರೆಗ್ಯುಲರ್ ಆಗಿ ನಿಮ್ಮ ಫೋನ್ನ ರೀಸ್ಟಾರ್ಟ್ ಮಾಡಲ್ಲ ಅಂತ ಅಂದರೆ ಮಾಡ್ಕೊಳ್ಳಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಶಾಮಿ MI ಕಂಪನಿಯವರು ಅವರದೇ ಆದಂಥ ಒಂದು ಸ್ಮಾರ್ಟ್ಫೋನ್ ಚಿಪ್ಪನ್ನು 2025 ಅಂದರೆ ಮುಂದಿನ ವರ್ಷದ ಒಳಗಡೆ ತೊಗೊಂಬರ್ತಾರಂತೆ. ಸೊ ನಂಗೆ ಅನ್ನಿಸ್ದಂಗೆ ಇದೊಂದು ಒಳ್ಳೆಯ ಬೆಳವಣಿಗೆ ಅಲ್ಲ. ಏನಕ್ಕೆ ಅಂದರೆ ಇವರು ಮೊದಲನೇ ಟೈಮ್ ಒಂದು ಚಿಪ್ಪನ್ನು ತೊಗೊಂಬರ್ತಾ ಇದ್ದಾರೆ. ಅವರ ಫೋನ್ಗಳಿಗೆ ಈ ಚಿಪ್ಪನ್ನು ಹಾಕಿದ್ರೆ ಅದು ಎಷ್ಟು ಆಪ್ಟಿಮೈಸ್ ಆಗಿರುತ್ತೆ, ಎಷ್ಟು ಬ್ಯಾಟ್ರಿ ಕನ್ಸ್ಯೂಮ್ ಮಾಡುತ್ತೆ ಅದೆಲ್ಲ ನಮಗೆ ಗೊತ್ತಿಲ್ಲ, ಆಯಿತಾ. ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಫಾರ್ ಲಾಂಗರ್ ರನ್ ನಮಗೆ ಗೊತ್ತಿಲ್ಲ. ಸೊ ಅದರಿಂದ ಈ ಪ್ರೊಸೆಸರ್ ಹೊಂದಿರುವಂಥ ಫೋನ್ಗಳನ್ನು ಸ್ಟಾರ್ಟಿಂಗ್ ತೊಗೊಳ್ಳೋದು ಸ್ವಲ್ಪ ಕಷ್ಟನೇ, ಆಯಿತಾ. ಸೊ ನೋಡೋಣ ಏನಾಗುತ್ತೆ, ಯಾವ ಥರ ಪ್ರೊಸೆಸರ್ ಇರುತ್ತೆ, ಎಂಟ್ರಿ ಲೆವೆಲ್ ಇರುತ್ತಾ ಅಥವಾ ಫ್ಲ್ಯಾಗ್ಶಿಪ್ ಲೆವೆಲ್ ಪ್ರೊಸೆಸರ್ನು ಕೂಡ ಲಾಂಚ್ ಮಾಡ್ತಾರೆ, ಕಾದು ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ದೇಶ ಕಳೆದ 9 ತಿಂಗಳಲ್ಲಿ, ಈ ವರ್ಷ ಕಳೆದ 9 ತಿಂಗಳಲ್ಲಿ 11,000 ಕೋಟಿಯನ್ನು ಈ ಸ್ಕ್ಯಾಮ್ಗಳಿಂದ ಕಳ್ಕೊಂಡಿದೆಯಂತೆ. ಇದನ್ನು ಡೈರೆಕ್ಟಾಗಿ ನಮ್ಮ ಪ್ರಧಾನಮಂತ್ರಿಗಳೇ ಕನ್ಫರ್ಮ್ ಮಾಡಿದ್ದಾರೆ ಒಂದು ರಿಪೋರ್ಟನ್ನು. 11,000 ಕೋಟಿಯಷ್ಟು ಫ್ರಾಡ್ ಬರೀ ಈ ವರ್ಷ ಆಗಿದೆ. ಈ ಸ್ಕ್ಯಾಮ್ಗಳು ಫೋನ್ ಕಾಲ್ ಮಾಡ್ತಾರೆ,
ನಿಮಗೆ ಆಫರ್ ಇದೆ ಅಂತ, ಅದಿದೆ ಅಂತ, ಕೊರಿಯರ್ ಬಂದಿದೆ ಅಂತ ಬೇಜಾನ್ ಸ್ಕ್ಯಾಮ್ಗಳು ನಡೀತಾ ಇದೆ. ಸೊ 11,000 ಕೋಟಿ ದುಡ್ಡನ್ನು ನಮ್ಮ ಜನಗಳು ಕಳ್ಕೊಂಡಿದ್ದಾರೆ ಬರೀ 9 ತಿಂಗಳಲ್ಲಿ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ನೀವೇನಾದರೂ ಸ್ಪಾಟಿಫೈದು ಮಾಡ್ ಅಪ್ಲಿಕೇಶನ್ನ, ಮಾಡ್ ಎ ಪಿ ಕೆಯನ್ನು ಯೂಸ್ ಮಾಡ್ತಾಯಿದ್ರಿ ಅಂತ ಅಂದರೆ ಇನ್ಮೇಲೆ ಇದು ಕೆಲಸವನ್ನು ಮಾಡಲ್ಲ. ಸೊ ಅದಕ್ಕೇನೋ ಹೊಸ ವರ್ಷನ್ ತೊಗೊಂಬಂದಿದ್ದಾರಂತೆ. ಸೊ ಆ ಎಲ್ಲ ವರ್ಷನ್ಗಳು ಕೆಲಸವನ್ನು ಮಾಡಲ್ಲ, ಏನೋ ಕ್ರ್ಯಾಕ್ ಮಾಡಿದ್ದಾರೆ ಆಯಿತಾ. ಸೊ ಸ್ಪಾಟಿಫೈನವರು ಸೊ ನೆಕ್ಸ್ಟಿಂದ ನೀವು ಫ್ರೀಯಾಗಿ ಈ ಸ್ಪಾಟಿಫೈ ಅಪ್ಲಿಕೇಶನ್ನ ಯೂಸ್ ಮಾಡೋದಕ್ಕಾಗಲ್ಲ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಸೊ ಆಪಲ್ನವರು ನೆಕ್ಸ್ಟ್ ಏನು ಲಾಂಚ್ ಆಗುತ್ತೆ ಐಫೋನ್ 17 ಸೀರೀಸು, ಅದನ್ನು ಕಂಪ್ಲೀಟಾಗಿ ರೀಡಿಸೈನ್ ಮಾಡ್ತಾ ಇದ್ದಾರಂತೆ. ಸೊ ಗೂಗಲ್ ಪಿಕ್ಸೆಲ್ ಫೋನ್ ಯಾವ ರೀತಿ ಕ್ಯಾಮ್ರಾ ಬಂಪಿದೆ ನೋಡೋಕೆ ಅದೇ ರೀತಿ ಇದೆ. ಇದು ಸದ್ಯಕ್ಕೆ ಜಸ್ಟ್ ರೂಮರ್ ಆಯಿತಾ. ಸೊ ಇದು ಕನ್ಫರ್ಮ್ ಇಲ್ಲ, ಮೋಸ್ಟ್ಲಿ ಈ ರೀತಿ ಇರಬಹುದು ಅಂತ ಹೇಳಲಾಗ್ತಾ ಇದೆ ಆಯಿತಾ, ಕೆಲವೊಂದು ಲೀಕ್ಸ್ಗಳ ಪ್ರಕಾರ ಇದು. ಸೊ ನೋಡೋಣ, ಐಫೋನ್ 17 ಏರ್ ಮತ್ತು 17 ಪ್ರೋದು ಕೆಲವೊಂದು ಫೋಟೋಸ್ಗಳು ಬಂದಿದೆ. ಸೊ ನೋಡೋಣ ಯಾವ ರೀತಿ ಲಾಂಚ್ ಆಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಇನ್ನು ಕೆಲವೇ ದಿನಗಳಲ್ಲಿ ಮೋಸ್ಟ್ಲಿ ಡಿಸೆಂಬರ್ 4 ಅಂತ ಕಾಣುತ್ತೆ, ಐಕ್ಯೂ 13 ಫೋನ್ ಲಾಂಚ್ ಆಗ್ತಾ ಇದೆ. ಈ ಒಂದು ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಚಿಪ್ ಇರುತ್ತೆ, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರು, 30 ಲಕ್ಷ ಅಂಥದ್ದು ಬೆಂಚ್ ಮಾರ್ಕನ್ನು ಕೊಡುತ್ತೆ. ಈ ಫೋನ್ಗೆ 4 ವರ್ಷಗಳ OS ಅಪ್ಡೇಟನ್ನು ಬೇರೆ ಕೊಡ್ತಾರಂತೆ, 5 ವರ್ಷ ಸೆಕ್ಯೂರಿಟಿ ಪ್ಯಾಚನ್ನು ಸಹ ಕೊಡ್ತಾರಂತೆ. ಸೊ ಈ ಫೋನ್ ನಾನು ಅನ್ಬಾಕ್ಸ್ ಮಾಡ್ತೀನಿ ಆಯಿತಾ. ಇಂಟ್ರೆಸ್ಟಿಂಗ್ ಆಗಿದೆ ಹೆವಿ ಈ ಫೋನು. ಇದರಲ್ಲೂ ಕೂಡ ಸೆಕೆಂಡ್ರಿ ಗೇಮಿಂಗ್ ಚಿಪ್ಪನ್ನು ಕೂಡ ಹಾಕ್ತಾರಂತೆ, Q2 ಅಂತ ಒಂದು ಯಾವುದೋ ಚಿಪ್ಪು. ಸೊ ಕ್ಯಾಮ್ರಾ ಗೊತ್ತಿಲ್ಲ, ಯೂಶ್ವಲಿ ಈ ಐಕ್ಯೂನಲ್ಲಿ ಪರ್ಫಾರ್ಮೆನ್ಸ್ ಸಕ್ಕತ್ತಾಗಿರುತ್ತೆ, ಏನು ಕಾಂಪ್ರಮೈಸ್ ಆಗಲ್ಲ. ಬಟ್ ಕ್ಯಾಮ್ರಾ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ನೋಡೋಣ ಈ ಸಲ ಏನು ಮಾಡಿದ್ದಾರೆ ಅಂತ. ಜೊತೆಗೆ ಇದರಲ್ಲಿ UFS 4.1 ಸ್ಟೋರೇಜ್ ಇದೆ ಆಯಿತಾ, UFS 4.1. ಸೊ ಅದೆಂಗಿರುತ್ತೋ ಗೊತ್ತಿಲ್ಲ, ನಾನು ಇದುವರೆಗೂ ಯಾವುದೂ 4.1 ಸ್ಟೋರೇಜ್ ನೋಡಿಲ್ಲ. UFSದು 4.0 ಇತ್ತೀಚೆಗೆಲ್ಲ ಅದರಲ್ಲೂ ಬರ್ತಾಯಿದೆ, ನೋಡೋಣ ಹೆಂಗಿರುತ್ತೆ ಅಂತ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ಏನಿನ್ನೊಂದು 2-3 ತಿಂಗಳಲ್ಲಿ ಲಾಂಚ್ ಆಗುತ್ತೆ. ಇದರ ಕೆಲವೊಂದು ವೀಡಿಯೋಸ್ಗಳು ಲೀಕ್ ಆಗಿದೆ ಡಿಸೈನ್ದು. ಸೊ ನಾವು ಲಾಸ್ಟ್ ಟೈಮ್ ಕೂಡ ಹೇಳಿದ್ವು ಅದೇ ರೀತಿ, ಏನು ಚೇಂಜಸ್ ಇಲ್ಲ ಅಂತ ಕಾಣುತ್ತೆ. ಎಡ್ಜಸ್ ಎಲ್ಲ ಸ್ವಲ್ಪ ಕರ್ವ್ ಆಗಿದೆ ಬಿಟ್ಟರೆ ಉಳಿದಿದ್ದೆಲ್ಲ ಸೇಮ್ ಹಂಗೆ ಇದೆ. ಹಿಂದ್ಗಡೆ ಕ್ಯಾಮ್ರಾ ಬಂಪಿಂದು ಡಿಸೈನ್ಸ್ ಎಲ್ಲ ಸೇಮ್ ಅದೇ ರೀತಿ ಇದೆ, ಏನು ಮೇಜರ್ ಡಿಫ್ರೆನ್ಸ್ ಇಲ್ಲ. ಬಟ್ ಈ ಎಡ್ಜಸ್ ಮಾತ್ರ ಕರ್ವ್ಡ್ ಎಡ್ಜಸ್ಸನ್ನು ಮಾಡಿದರೆ ಆ ಒಂದು ಫೋಟೋಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಲೀಕ್ ಆಗಿರೋದು ವಿಡಿಯೋ ಕೂಡ ಇದೆ. ಸೊ ನೋಡೋಣ ಆ್ಯಕ್ಚುಲಿ ಫೈನಲ್ ಪ್ರಾಡಕ್ಟು ಹಿಂಗೆ ಇರುತ್ತಾ ಅಂತ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ರೆಡ್ಮಿ ನೋಟ್ 14 ಸೀರೀಸು ಇನ್ನು ಕೆಲವೇ ದಿನಗಳಲ್ಲಿ ಲಾಂಚ್ ಆಗುತ್ತೆ. ಲಾಂಚ್ ಹಾಕಿದ ಮುಂಚೆನೇ ಪ್ರೈಸ್ ರಿವೀಲ್ ಆಗಿಬಿಟ್ಟಿದೆ. ಸೊ ಈ ಒಂದು ನೋಟ್ 14ಇಂದು ಬೇಸ್ ವೇರಿಯಂಟ್ 6GB 128GB ವೇರಿಯಂಟು 22,000ಕ್ಕೆ ಲಾಂಚ್ ಆಗ್ಬೋದಂತೆ. ಮುಂಚೆ ಎಲ್ಲ ರೆಡ್ಮಿ ನೋಟ್ ಸೀರೀಸ್ ಅಂತ ಅಂದರೆ 11,000-12,000 ರೂಪಾಯಿಗೆ ಸಿಗ್ತಾಯಿತ್ತು. ಅದಕ್ಕಿಂತ ಮುಂಚೆ 10,000 ರೂಪಾಯಿ ರೇಂಜಲ್ಲಿತ್ತು, ಈಗ 20,000 ದಾಟಿಬಿಟ್ಟಿದೆ. ಸೊ ಏನು ಮಾಡೋಕ್ಕಲ್ಲ, ಯಾಕೆ ಇಷ್ಟೊಂದು ಪ್ರೈಸ್ ಫೋನ್ಗಳು ಜಾಸ್ತಿ ಆಗ್ತದೆ. ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಬೆಲೆ ಕಡಿಮೆ ಆಗ್ತಾ ಹೋಗಬೇಕು, ಬಟ್ ಇದು ಉಲ್ಟಾ ಆಗ್ತಾಯಿದೆ. ಮುಂಚೆ ಎಲ್ಲ ಫ್ಲ್ಯಾಗ್ಶಿಪ್ ಫೋನ್ ಅಂತ ಅಂದರೆ 25,000, 20,000, 25,000 ಅಂದರೆ ಫ್ಲ್ಯಾಗ್ಶಿಪ್ ಫೋನ್ ರೇಂಜು. ಈ 1.5 ಲಕ್ಷಕ್ಕೆ ಹೋಗ್ಬಿಟ್ಟಿದೆ ಅದು. ಸೊ ಇದಿಷ್ಟು ಇವತ್ತಿನ ಕೆಲವೊಂದು ಟೆಕ್ ನ್ಯೂಸು. ಐ ಹೋಪ್ ನಿಮಗೆ ಈ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ, ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಡಿಫ್ರೆಂಟ್ ಬ್ಯಾಕ್ಗ್ರೌಂಡು, ಹೊರಗಡೆ ಬಂದಿದ್ದೆ, ತುಂಬ ದಿನ ಆಗಿತ್ತು. ಸೊ ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಇಲ್ಲೇ ಈ ಜಾಗದಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ನಂಗೆ ಗೊತ್ತು ನೀವು ಅಡ್ಜಸ್ಟ್ ಮಾಡ್ಕೋತೀರಾ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ವಿಡಿಯೋ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.